ನಮ್ಮ ರಾಜ್ಯದ ಬಡವರ ಮೇಲೆ, ನಮ್ಮ ರಾಜ್ಯದ ಮಹಿಳೆಯರ ಮೇಲೆ, ಅದರಲ್ಲೂ ಹಿಂದೂ ಮಹಿಳೆಯರ ಮೇಲೆ ಮೋದಿಯವರಿಂದ ಯಾವ ದಾಳಿ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ದಾಳಿ ಹೇಗೆ ಈ ರಾಜ್ಯದ ಬಡವರಿಗೆ, ಈ ರಾಜ್ಯದ ಮಹಿಳೆಯರಿಗೆ, ಅದರಲ್ಲೂ ಹಿಂದೂ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಈ ವಿಡಿಯೋನ ನೀವು ಪೂರ್ತಿ ನೋಡಬೇಕು. ಸಿದ್ದರಾಮಯ್ಯನವರು ನಮಗಾದ ತೆರಿಗೆ ನಷ್ಟದ ವಿಷಯದಲ್ಲಿ ದೊಡ್ಡ ಹೋರಾಟ ಕಟ್ಟಿದ್ರು. ತೆರಿಗೆ ನಷ್ಟದ ವಿಷಯ ಇದೆಯಲ್ಲ, ಅದಕ್ಕಿಂತ 10 ಪಟ್ಟು ಹೆಚ್ಚಿನ ಅಪಾಯವನ್ನ ಈ ಮೋದಿಯವರ ಹೊಸ ದಾಳಿ ತಂದೊಡ್ತಾ ಇದೆ. ಈ ದಾಳಿ ಎಂತ ಅಪಾಯಕಾರಿ ಅಂತಂದ್ರೆ, ಈ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಸರ್ಕಾರದ ಯಾವ ಸವಲತ್ತು ಸಿಗದೆ ಇರೋ ತರ ಮಾಡಬಲ್ಲದು. ಇದನ್ನು ಸರಳವಾಗಿ ಹೇಳಬೇಕು ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಮಹಿಳಾ ಶಕ್ತಿ ಯೋಜನೆ ಇರ್ಬೋದು, ಲಕ್ಷಾಂತರ ಕುಟುಂಬಗಳಿಗೆ ಸಿಗ್ತಾ ಇರ್ತಕ್ಕಂಥ ಅನ್ನಭಾಗ್ಯ ಆಗಿರ್ಬೋದು, ಇಂಥ ಯೋಜನೆಗಳೆಲ್ಲ ಲಕ್ಷಾಂತರ ಮಹಿಳೆಯರಿಗೆ ಸಿಗದೇ ಇರುವಂತ ಅಪಾಯ ಮೋದಿಯವರ ಹೊಸ ದಾಳಿಯಿಂದ ಎದುರಾಗಬಹುದು. ಈ ದಾಳಿ ಇಷ್ಟೊಂದು ಅಪಾಯಕಾರಿಯಾಗಿದ್ರೂ ಕೂಡ ಸಿದ್ದರಾಮಯ್ಯನವರು ತನಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಬಡವರನ್ನ, ತನಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಮಹಿಳೆಯರನ್ನ ಈ ದಾಳಿಯಿಂದ ಕಾಪಾಡುವಂತ ಯಾವುದೇ ಸ್ಟೆಪ್ ಅನ್ನು ಇಲ್ಲಿ ತನಕ ತಗೊಳ್ಳದೇ ಇರೋದು ಅತ್ಯಂತ ಆತಂಕಕಾರಿ ವಿಷಯವಾಗಿ ಎಲ್ಲರನ್ನೂ ಕಾಡ್ತಾ ಇದೆ. ಸ್ನೇಹಿತರೆ ನಮಸ್ಕಾರ. ನಿಮಗೆ ನೆನಪಿರಬಹುದು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆದಂಥ ತೆರಿಗೆ ನಷ್ಟದ ವಿಷಯದಲ್ಲಿ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ದೊಡ್ಡ ಹೋರಾಟವನ್ನು ಕಟ್ಟಿದರು. ಬಹುಶಃ ಇಂಡಿಪೆಂಡೆಂಟ್ ಇಂಡಿಯಾದ ಹಿಸ್ಟ್ರಿನಲ್ಲೇ ಮೊದಲ ಬಾರಿಗೆ ಇಡೀ ಸರ್ಕಾರ ದೆಹಲಿಗೆ ಹೋಗಿ ಮೋದಿ ಸರ್ಕಾರದ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ದಾಖಲಿಸ್ತು. ಇದರಿಂದ ಏನಾಯಿತು ಅಂತಂದರೆ, ಪಾರ್ಲಿಮೆಂಟ್ ಒಳಗಡೆ ಇಡೀ ದಿನ ಡಿಬೇಟ್ ನಡೀತು ಇದೇ ವಿಷಯದ ಬಗ್ಗೆ. ಆಮೇಲೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ವಿಷಯದಲ್ಲಿ ಹೇಗೆ ಅನ್ಯಾಯ ಆಗ್ತಾ ಇದೆ ಅಂತ ದಾಖಲೆಗಳ ಸಮೇತ ಎಳೆಯಾಗಿ ಬಿಡಿಸಿಟ್ರು. ಇದರಿಂದ ವಿಷಯ ಅನೇಕ ಜನಕ್ಕೆ ತಲುಪಕ್ಕೆ ಸಹಾಯ ಆಯಿತು. ಮತ್ತು ಇಡೀ ಹೋರಾಟದ ದಾರಿಯಲ್ಲಿ ಏನಾಯಿತು ಅಂತಂದರೆ, ಪಾರ್ಲಿಮೆಂಟ್ ಒಳಗಡೆ ಸುಳ್ಳು ಹೇಳಿದಂಥ ಮೋದಿ ಮತ್ತು ನಿರ್ಮಲಾ ಸೀತಾರಾಮನ್ ಎಕ್ಸ್ಪೋಸ್ ಆದರು. ಬೆಂಗಳೂರಿಗೆ ಬಂದು ಅನೇಕ ಪ್ರೆಸ್ ಮೀಟ್ಗಳಲ್ಲಿ ಸುಳ್ಳು ಹೇಳಿದಂಥ ಅಮಿತ್ ಶಾ ಎಕ್ಸ್ಪೋಸ್ ಆದರು. ಪ್ರಹ್ಲಾದ್ ಜೋಶಿ ಅವರು ಪದೇ ಸುಳ್ಳೇಳಿ ಎಕ್ಸ್ಪೋಸ್ ಆದರು. ಅಶೋಕ್ ಸುಳ್ಳೇಳಿ ಎಕ್ಸ್ಪೋಸ್ ಆದರು. ತೇಜಸ್ವಿ ಸೂರ್ಯ ಕೂಡ ತಲೆ ಮೇಲೆ ಹೊಡೆದಂಗೆ ಸುಳ್ಳೇಳಿ ಎಕ್ಸ್ಪೋಸ್ ಆದರು. ಮತ್ತು ಈ ರಾಜ್ಯದ BJP ಮತ್ತು JDSಗಳು ತಾವು ಕರ್ನಾಟಕದ ರಾಜ್ಯದ ಪರ ಅಲ್ಲ, ತಾವೇನಿದ್ರು ಕೇಂದ್ರ ಸರ್ಕಾರದ ಪರ ಅನ್ನೋದನ್ನು ಈ ಒಂದು ಹೋರಾಟದ ದಾರಿಯಲ್ಲಿ ತೋರಿಸ್ಕೊಂಡ್ವು. ತಮಗೆ ಪಕ್ಷ ಮುಖ್ಯ ಹೊರತು ರಾಜ್ಯ ಮುಖ್ಯ ಅಲ್ಲ ಅಂತ ತೋರಿಸ್ಕೊಂಡ್ವು. ಅದು ಹೋಗಲಿ, ಕನ್ನಡದ ಕೆಲವು ನ್ಯೂಸ್ ಚಾನೆಲ್ಗಳು ಕೂಡ ಕರ್ನಾಟಕದ ಪರ ನಿಲ್ಲೋದಕ್ಕಿಂತಲೂ ಮೋದಿಯ ಪರ ನಿಂತ್ಕೊಂಡು ತಮ್ಮ ಯೋಗ್ಯತೆ ಏನು ಅಂತ ತೋರಿಸ್ಕೊಂಡ್ವು. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯ ಸರ್ಕಾರ ಕಟ್ಟಿದ ಹೋರಾಟದಿಂದ ಸಾಧ್ಯ ಆಯಿತು. ಕಡೆಗೆ ಬರ ಪರಿಹಾರದ ವಿಷಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ ಹೋಗಿದ್ದರಿಂದಾಗಿ ಒಂದು ಮಟ್ಟದ ಬರ ಪರಿಹಾರ ಸಿಕ್ತು. ಈ ಹೋರಾಟದ ಫಲವಾಗಿ 16 ಫಿನಾನ್ಸ್ ಕಮಿಷನ್ನು ಒಂದು ಮಟ್ಟಕ್ಕೆ ನಮಗೆ ಕೊಡಬೇಕಾಗಿರ್ತಕ್ಕಂಥ ತೆರಿಗೆ ಪಾಲನ್ನು ಜಾಸ್ತಿ ಮಾಡ್ತು. ಕಂಪ್ಲೀಟಾಗಿ ಜಾಸ್ತಿ ಮಾಡಿಲ್ಲ, ನಾವು ಕೇಳಿದಷ್ಟು ಮಾಡಿಲ್ಲ, ಒಂದು ಮಟ್ಟಕ್ಕೆ ಮಾತ್ರ ಜಾಸ್ತಿ ಮಾಡ್ತು. ಇಷ್ಟಾದರೂ ಆಯಿತು. ಇದೆಲ್ಲ ಆಗಿದ್ದು ಯಾಕೆ ಅಂತಂದರೆ, ಜನಕ್ಕೂ ಒಂದು ಅವೇರ್ನೆಸ್ ಮೂಡಿದ್ದು ಯಾಕೆ ಅಂತಂದರೆ, ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ತೆರಿಗೆ ನಷ್ಟದ ವಿಷಯದಲ್ಲಿ ಅತ್ಯಂತ ಗಂಭೀರವಾದ ಹೋರಾಟವನ್ನು ಕಟ್ಟಿದ್ರಿಂದ ಸಾಧ್ಯ ಆಯಿತು. ಆದರೆ ಈಗ ಈ ತೆರಿಗೆ ನಷ್ಟದಿಂದ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗ್ತಾ ಇತ್ತೋ, ನಮ್ಮ ರಾಜ್ಯದ ಜನರಿಗೇನು ಅನ್ಯಾಯ ಆಗ್ತಾ ಇತ್ತೋ, ಅದಕ್ಕಿಂತ 10 ಪಟ್ಟು ಹೆಚ್ಚಿನ ಅನ್ಯಾಯವನ್ನು ತಂದೊಡ್ತಕ್ಕಂಥ ಹೊಸ ದಾಳಿಯೊಂದಿಗೆ ಮೋದಿ ಬಂದಿದ್ದಾರೆ. ಮೋದಿಯವರು ಈಗ ಮಾಡ್ತಾ ಇರ್ತಕ್ಕಂಥ ಹೊಸ ದಾಳಿ ಏನಿದೆ, ಈ ಹೊಸ ದಾಳಿ ತೆರಿಗೆ ನಷ್ಟದಿಂದ ನಮಗೇನು ಅನ್ಯಾಯ ಆಗ್ತಾ ಇತ್ತಲ್ಲ, ಅದಕ್ಕಿಂತ 10,000 ಪಟ್ಟು ಹೆಚ್ಚಿನ ಅನ್ಯಾಯವನ್ನು ನಮ್ಮ ರಾಜ್ಯದ ಬಡವರಿಗೆ, ನಮ್ಮ ರಾಜ್ಯದ ಮಹಿಳೆಯರಿಗೆ, ಅದರಲ್ಲೂ ಹಿಂದೂ ಮಹಿಳೆಯರಿಗೆ ಮಾಡ್ತಾ ಇದೆ. ಇದೇನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾವುದು ಹೊಸ ದಾಳಿ ಅಂತಂದರೆ, ಏನು ಮೋದಿಯವರು ಎಲೆಕ್ಷನ್ ಕಮಿಷನ್ ಮೂಲಕ SIR ಮಾಡಿಸ್ತಾ ಇದ್ದಾರಲ್ಲ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಏನು ಮಾಡಿಸ್ತಾ ಇದ್ದಾರಲ್ಲ, ಅದು ಮೋದಿಯವರು ನಮ್ಮ ರಾಜ್ಯದ ಬಡವರ ಮೇಲೆ, ಮಹಿಳೆಯರ ಮೇಲೆ, ಅದರಲ್ಲೂ ಹಿಂದೂ ಮಹಿಳೆಯರ ಮೇಲೆ ಮಾಡ್ತಾ ಇರ್ತಕ್ಕಂಥ ಹೊಸ ದಾಳಿ. ಇದು ಹೇಗೆ ದಾಳಿ? ಇದರಿಂದ ನಾನೇನು ಹೇಳ್ತಾ ಇದ್ದೀನಲ್ಲ, ಅನ್ಯಾಯ ಆಗುತ್ತೆ, ಸರ್ಕಾರದ ಸವಲತ್ತುಗಳು ಸಿಗದೇ ಇರೋ ಥರ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ವಿಡಿಯೋನ ಫುಲ್ ನೋಡಿ. ನೀವು ಈಗಾಗಲೇ ಗಮನಿಸಿರ್ಬೋದು, ಬಿಹಾರದಲ್ಲಿ ಹೋದ ವರ್ಷ SIR ಆಯಿತು. SIR ಮಾಡಬೇಕಾದ್ರೆ ಯಾವುದೇ ರಾಜ್ಯದಲ್ಲಿ ಕನಿಷ್ಠ 1.5 ವರ್ಷದಿಂದ 2 ವರ್ಷ ಟೈಮ್ ಬೇಕು. ಆದರೆ ಎಲೆಕ್ಷನ್ 4-5 ತಿಂಗಳಿರುವಾಗ ಬಿಹಾರದಲ್ಲಿ SIRನ ತರಾತುರಿಲ್ ಮಾಡಿದ್ರು. SIR ಮೂಲಕ ಏನು ಮಾಡಿದ್ರು, 65 ಲಕ್ಷ ಜನರನ್ನು ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದ್ರು. ಆಮೇಲೆ ಅನೇಕರು ಹೋರಾಟ ಕಟ್ಟಿದ ಮೇಲೆ 65 ಲಕ್ಷ ಇದ್ದಿದ್ದು ಹತ್ತತ್ರ 40 ಲಕ್ಷಕ್ಕೆ ಬಂದು ನಿಂತ್ಕೊಳ್ತು. ಸಾಮಾನ್ಯವಾಗಿ ಇರಬೇಕಾದ ರೀತಿ ಏನು ಅಂತಂದರೆ, ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ, ಈ ದೇಶದ 18 ವರ್ಷ ತುಂಬಿದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕಾಗಿರೋದು ಕರ್ತವ್ಯ. ಈ ದೇಶದ ನಡೆಸ್ತಾ ಇರ್ತಕ್ಕಂಥ ಸರ್ಕಾರದ ಕರ್ತವ್ಯ, ಎಲೆಕ್ಷನ್ ಕಮಿಷನ್ನ ಕರ್ತವ್ಯ. ಆದರೆ ಈಗಿರೋ ಎಲೆಕ್ಷನ್ ಕಮಿಷನ್ನು SIR ಮೂಲಕ ವೋಟರ್ ಲಿಸ್ಟಿಂದನೇ
ಜನಗಳನ್ನ ಡಿಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹೋಗಲಿ, ಬಿಹಾರದಲ್ಲಿ ಇವ್ರು ಹೇಳಿದ್ದೇನು, ಬಿಹಾರದಲ್ಲಿ ತುಂಬ ಜನ ಬಾಂಗ್ಲಾದೇಶದಿಂದ ವಲಸೆ ಬಂದಂಥ ನುಸುಳುಕೋರರಿದ್ದಾರೆ, ಅವರು ನಮ್ಮ ದೇಶದ ನಾಗರಿಕರಲ್ಲ, ಅವರನ್ನ ಹಿಡ್ದಾಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂಥೇಳಿ ಪದೇ ಪದೇ ಹೇಳಿದರು. ಆದರೆ 65 ಲಕ್ಷ ಜನ ಡಿಲೀಟ್ ಮಾಡಿದ್ರಲ್ಲ, ಅದರಲ್ಲಿ ಈ ದೇಶದ ನಾಗರಿಕರಲ್ಲ ಅಂತ ಅವರು ಕಂಡುಹಿಡಿದಿದ್ದು ಎಷ್ಟು ಜನ ಗೊತ್ತಾ? ಕೇವಲ 12 ಜನ. ಆ 12 ಜನದಲ್ಲೂ 6 ಜನ ಮಹಿಳೆಯರು. ಅವ್ರು ಯಾರು ಅಂತಂದರೆ, ನೇಪಾಳ ಬಾರ್ಡ್ರು ಬಿಹಾರ್ಗೆ, ನೇಪಾಳಿಂದ ಬಂದು ಬಿಹಾರಿಗಳನ್ನ ಮದುವೆ ಆಗಿ ಅಲ್ಲೇ ನೆಲೆಸಿದ್ದಂಥವ್ರು 6 ಜನ ಮಹಿಳೆಯರು. ಇನ್ನು 6 ಜನ ಬಾಂಗ್ಲಾದೇಶಿಯರು. ಆ 6 ಜನದಲ್ಲಿ 4 ಜನ ಸತ್ತೋಗಿದ್ರು. ಫೈನಲಿ ಇವರು ಅಷ್ಟೆಲ್ಲ SIR ಮಾಡಿ ಕಂಡಿಡಿದಿದ್ದು ಕೇವಲ 2 ಬಾಂಗ್ಲಾದೇಶಿಯರನ್ನ ಮಾತ್ರ. 2 ಬಾಂಗ್ಲಾದೇಶಿಯರನ್ನ ಕಂಡುಹಿಡಲಿಕ್ಕೆ ಇವರು 60 ಲಕ್ಷ ಜನ ಬಿಹಾರಿ ವೋಟರ್ಸ್ನ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದ್ರು. ಇನ್ನು ವೆಸ್ಟ್ ಬೆಂಗಾಲಿಗೆ ಬನ್ನಿ. ವೆಸ್ಟ್ ಬೆಂಗಾಲಲ್ಲಿ 55ರಿಂದ 60 ಲಕ್ಷ ಜನನ್ನ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದರು. ಆದರೆ ಅಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿಯವರು ತುಂಬ ಕೇರ್ಫುಲ್ಲಾಗಿ ತನ್ನ ರಾಜ್ಯದ ಮತದಾರರನ್ನ ಉಳಿಸ್ಕೊಳ್ಳೋಕ್ಕೆ ಮಾಡಿದ ಪ್ರಯತ್ನದಿಂದಾಗಿ ಏನಾಯಿತು ಅಂತಂದರೆ, ಏನು ಡಿಲೀಟ್ ಆದ್ರಲ್ಲ 55ರಿಂದ 60 ಲಕ್ಷ ಜನ, ಅದರಲ್ಲಿ ಬಹುತೇಕರು 80% ಅಷ್ಟು ಜನ BJP ವೋಟರ್ಸೇ ಇದ್ದರು. ಇದು ಗೊತ್ತಾದ್ಮೇಲೆ ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ, ಯಾರು ವೋಟರ್ ಲಿಸ್ಟನ್ನು ಡಿಲೀಟ್ ಆಗಿಲ್ವಲ್ಲ ಅಂಥವ್ರಿಗೆ 1.25 ಕೋಟಿ ಜನಕ್ಕೆ ಹೊಸದಾಗಿ ನೋಟಿಸ್ ಕಳಿಸಿದೆ. ನೋಟಿಸ್ ಕಳಿಸಿ ಏನು ಮಾಡಿದೆ, ನಿಮ್ಮದು 2002ನೇ ಇಸ್ವಿನಲ್ಲಿ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಏನಿತ್ತಲ್ಲ ಅದಕ್ಕೂ ಈಗಿರೋ ಹೆಸರಿಗೂ ಸ್ಪೆಲ್ಲಿಂಗ್ ಮ್ಯಾಚ್ ಆಗ್ತಾ ಇಲ್ಲ. ಆಮೇಲೆ ನಿಮ್ಮ 2002ನೇ ಇಸ್ವಿನಲ್ಲಿ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತು, ಆದರೆ ನಿಮಗೂ ನಿಮ್ಮ ತಾಯಿಗೂ ಏಜ್ ಡಿಫ್ರೆನ್ಸ್ 15 ವರ್ಷಕ್ಕಿಂತ ಕಡಿಮೆ ಇದೆ. ಈ ರೀತಿ ಅನೇಕ ನೆಪಗಳನ್ನ ಒಡ್ಡಿ ನೀವು ಬಂದು ಎಕ್ಸ್ಪ್ಲನೇಷನ್ ಕೊಡಬೇಕು ವಿತ್ ಡಾಕ್ಯುಮೆಂಟ್ಸು ಅಂತೇಳಿ 1.25 ಕೋಟಿ ಜನಕ್ಕೆ ನೋಟಿಸ್ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಏನು ಮಾಡಿದೆ ಅಂತಂದರೆ, BJP ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳಿಂದ ಸರ್ಕಾರಿ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಅವ್ರನ್ನ ಮೈಕ್ರೋ ಅಬ್ಸರ್ವರ್ಸ್ ಅಂತ ನೇಮಕ ಮಾಡಿ, ಅವರು ಕೂತ್ ಕಡೆನೇ ವೆಸ್ಟ್ ಬೆಂಗಾಲ್ ವೋಟರ್ ಲಿಸ್ಟಿಂದ ಏನೇನು ಬೇಕೋ ಯಾರ್ಯಾರನ್ನು ಬೇಕೋ ಡಿಲೀಟ್ ಮಾಡ್ಬೋದು. ಆ ರೀತಿ ಮಾಡಿ ಇನ್ನೂ ಲಕ್ಷಾಂತರ ವೋಟರ್ಸ್ನ ಡಿಲೀಟ್ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಮಮತಾ ಬ್ಯಾನರ್ಜಿಯವರು ಎಲೆಕ್ಷನ್ ಕಮಿಷನ್ ಮುಂದೆನೇ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ರು, ಅವ್ರನ್ನ ಭೇಟಿ ಮಾಡಿ ಮಾತಾಡಿದ್ರು, ಅಲ್ಲೊಂದು ಪ್ರೆಸ್ ಮೀಟ್ ಮಾಡಿದ್ರು, ಕಡೆಗೆ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿ ತಾವೇ ವಾದ ಮಾಡಿದ್ರು ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಇಲ್ಲೇನು ಮಾಡ್ತಾ ಇದ್ದಾರೆ, ತಾವು ಒಟ್ಟಿನಲ್ಲಿ ಸ್ಪೆಸಿಫಿಕ್ ಆಗಿ ಇಂತಿಂಥ ಕಡೆ ಇಂತಿಂಥ ವೋಟರ್ಸ್ನ ಡಿಲೀಟ್ ಮಾಡಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಎಲೆಕ್ಷನ್ ಕಮಿಷನ್ನು ಕ್ಲಿಯರ್ ಆಗಿ ಇದನ್ನು ವರ್ಕ್ ಮಾಡ್ತಾ ಇದೆ. ಇದು ವೆಸ್ಟ್ ಬೆಂಗಾಲಲ್ಲಿ ನಮಗೆ ಕ್ಲಿಯರಾಗಿ ಕಾಣಿಸಿದೆ. ಇನ್ನು ಉತ್ತರ ಪ್ರದೇಶಕ್ಕೆ ಬಂದರೆ, ನೀವು ಉತ್ತರ ಪ್ರದೇಶದಲ್ಲಿ 2,90,00,000 ಜನನ್ನ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದೆ ಎಲೆಕ್ಷನ್ ಕಮಿಷನ್ SIR ಮೂಲಕ. ಅಷ್ಟಲ್ಲದೆ ಡಿಲೀಟ್ ಆಗದೆ ಹಾಗೆ ಉಳ್ಕೊಂಡ್ರಲ್ಲ, ಅವರಲ್ಲಿ 3.25 ಕೋಟಿ ಜನಕ್ಕೆ ನೋಟಿಸ್ ಕಳಿಸಿದೆ, ನಿಮ್ಮ ಸ್ಪೆಲ್ಲಿಂಗ್ ಮ್ಯಾಚ್ ಆಗ್ತಾ ಇಲ್ಲ. ಆಮೇಲೆ ನಿಮ್ಮಲ್ಲಿ ಅನೇಕರು 6 ಜನಕ್ಕಿಂತ ಹೆಚ್ಚಿನ ಜನ ಒಬ್ಬರನ್ನೇ ತಂದೆ ಹೆಸರು ಕೊಟ್ಟಿದ್ದೀರಾ, ಈ ರೀತಿ ಹೇಳಿ ಹತ್ತತ್ರ 3.25 ಕೋಟಿ ಜನಕ್ಕೆ ನೋಟಿಸ್ ಕೊಟ್ಟಿದೆ. ಆ ನೋಟಿಸ್ ಯಾರ್ಯಾರಿಗೆ ಸಿಕ್ಕಿದೆಯೋ ಆ ನೋಟಿಸ್ನ ಹಿಡ್ಕೊಂಬಂದು ಅವರು ಹೇಳಿದ ಡೇಟಿಗೆ ಬಂದು ದಿನಗಟ್ಟಲೆ ಕಾಯ್ದು ಇವ್ರು ಹೇಳೋ ಡಾಕ್ಯುಮೆಂಟ್ನ ಕೊಡಬೇಕು. ಆ ಡಾಕ್ಯುಮೆಂಟ್ನ ಕೊಡೋಕ್ಕೆ ಎಷ್ಟೋ ಜನಕ್ಕಾಗಲ್ಲ. ಹಾಗಾಗಿ ಇನ್ನೂ ಅನೇಕರ ವೋಟ್ಗಳನ್ನ ಡಿಲೀಟ್ ಮಾಡ್ತಾ ಹೋಗುತ್ತೆ. ಯಾವ ಮಟ್ಟಕ್ಕೆ ಎಲೆಕ್ಷನ್ ಕಮಿಷನ್ ಈ ಕೆಲಸ ಮಾಡ್ತಾ ಇದೆ ಅಂತಂದರೆ, ನಮ್ಮ ದೇಶದ ಹೆಮ್ಮೆಯ ಮಗ ಅಮರ್ತ್ಯ ಸೇನ್ ಎಕನಾಮಿಕ್ಸಲ್ಲಿ ನೊಬೆಲ್ ಪ್ರೈಸ್ ತಂದು ಕೊಟ್ಟರು ಇಂಡಿಯಾಗೆ. ಅಂಥ ಅಮರ್ತ್ಯ ಸೇನ್ ಈಗ ಅವರಿಗೆ 93 ವರ್ಷ, ಅವರಿಗೆ ಕೂಡ ನೋಟಿಸ್ ಕಳಿಸಿದೆ, ನಿಮ್ಮ ತಾಯಿಗೂ ನಿಮಗೂ ಏಜ್ ಡಿಫ್ರೆನ್ಸು 15 ವರ್ಷವೂ ಇಲ್ಲ, ಹಾಗಾಗಿ ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿರೋದು ಅನುಮಾನಾಸ್ಪದವಾಗಿದೆ, ನೀವು ಇಂಥ ದಿನ ಬಂದು ಇಂಥ BLO ಮುಂದೆ ಅಥವಾ ಇಂಥ ERO ಮುಂದೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಅಮರ್ತ್ಯ ಸೇನ್ಗೆ ನೋಟಿಸ್ ಕಳಿಸಿದೆ. ಈ ಗಂಭೀರತೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ, ನಾವು ಬಿಹಾರದಲ್ಲಾಗಿರೋದು, UPಲಾಗಿರೋದು, ವೆಸ್ಟ್ ಬೆಂಗಾಲಲ್ಲಾಗಿರೋದು, ಇದನ್ನೆಲ್ಲ ಗಮನಿಸಿದಾಗ ಎಲೆಕ್ಷನ್ ಕಮಿಷನ್ನು ಸ್ಪಷ್ಟ ಉದ್ದೇಶದೊಂದಿಗೆ ತಾನು ಇಂತಿಂಥ ವೋಟರ್ಗಳನ್ನ ಡಿಲೀಟ್ ಮಾಡಬೇಕು ಅನ್ನೋ ಉದ್ದೇಶದೊಂದಿಗೆ SIR ಮಾಡ್ತಾ ಇದೆ. ಮಮತಾ ಬ್ಯಾನರ್ಜಿಯವರು ಸುಪ್ರೀಂ ಕೋರ್ಟಲ್ಲಿ ಇದೇ ಹೇಳಿದ್ದಾರೆ, ನೋಡಿ 18 ವರ್ಷ ತುಂಬಿರೋ ನಾಗರಿಕರಿಗೆಲ್ಲರಿಗೂ ಮತದಾನದ ಹಕ್ಕು ಕೊಡಬೇಕಾಗಿರೋದು ಎಲೆಕ್ಷನ್ ಕಮಿಷನ್ ಕರ್ತವ್ಯ. ಆದರೆ SIR ಮಾಡೋದ್ರ ಮೂಲಕ ಎಲೆಕ್ಷನ್ ಕಮಿಷನ್ನು ಅರ್ಹ ವೋಟರ್ಗಳನ್ನೂ ಕೂಡ ಡಿಲೀಟ್ ಮಾಡ್ತಾ ಹೊರಟಿದೆ. ಎಷ್ಟೋ ಕೇಸ್ಗಳಲ್ಲಿ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿದೆ ಹೆಸರುಗಳನ್ನ, ಆದರೆ ಅವರೆಲ್ಲ ಬದುಕಿದ್ದಾರೆ ಅಂತ ಅವರೂ ಕರ್ಕೊಂಬಂದು ಬದುಕಿರೋರನ್ನ ತೋರಿಸಿದ್ದಾರೆ ಪ್ರೆಸ್ ಮೀಟ್ನಲ್ಲಿ. ನೀವು ನೆನಪಿರ್ಬೋದು, ಬಿಹಾರಲ್ಲಿ SIR ನಡೀತಾ ಇರುವಾಗ ಯೋಗೇಂದ್ರ ಯಾದವ್ ಅವರು ಸ್ವತಃ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಾ ಅವರೂ ಕೂಡ ಅನೇಕ ಮಂದಿಯನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ನೋಡಿ, ಇವ್ರ ಹೆಸರನ್ನೆಲ್ಲ ಸತ್ತೋಗಿದ್ದಾರೆ ಅಂತ ಡಿಲೀಟ್ ಮಾಡಿದ್ದಾರೆ, ಆದರೆ ಇವ್ರು ಬದುಕಿದ್ದಾರೆ ನೋಡಿ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹಾಜರುಪಡಿಸಿದರು. ಮತ್ತು ರಾಹುಲ್ ಗಾಂಧಿ ಕೂಡ ಬಿಹಾರದಲ್ಲಿ ಅನೇಕ ಹಳ್ಳಿಗಳಲ್ಲಿ ಯಾರು ಸತ್ತೋಗಿದ್ದಾರೆ ಅಂತೇಳಿ ಡಿಲೀಟ್ ಮಾಡಲಾಗಿತ್ತಲ್ಲ ವೋಟರ್ ಲಿಸ್ಟಲ್ಲಿ, ಅಂಥವ್ರ ಜೊತೆ ನೋಡಿ ಇವ್ರು ಬದುಕಿದ್ದಾರೆ ಅಂತ ತೋರ್ಸೋಕ್ಕೋಸ್ಕರ ಅಂಥವ್ರ ಜೊತೆ ಟೀ ಕುಡಿತಾ
ಮಾತಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಸೊ ಇದು ನಡೀತಾ ಇರತಕ್ಕಂಥ ವಿಷಯ. ಒಟ್ಟಾರೆಯಾಗಿ SIR ಇಂದ ಲಕ್ಷಾಂತರ ಅರ್ಹ ಮತದಾರರ ಹೆಸರನ್ನು ಡಿಲೀಟ್ ಮಾಡುವಂಥ ಕೆಲಸವನ್ನು ಏನು ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ. ಈಗ ಕರ್ನಾಟಕದಲ್ಲೂ ಶುರುವಾಗಿದೆ. ಕರ್ನಾಟಕದಲ್ಲಿ ಈಗ ಮ್ಯಾಪಿಂಗ್ ಶುರುವಾಗಿದೆ. 2002ನೇ ಇಸ್ವಿನಲ್ಲಿ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿತ್ತಾ ಅಥವಾ ನಿಮ್ಮ ತಂದೆ ತಾಯಿ ಹೆಸರಿತ್ತಾ ಅನ್ನೋ ಮ್ಯಾಪಿಂಗು ಕರ್ನಾಟಕದಲ್ಲೂ ಶುರುವಾಗಿದೆ. ಈಗ ವಿಷಯಕ್ಕೆ ಬರೋಣ. ಆಯ್ತಪ್ಪ, SIR ಮಾಡ್ತಾ ಇದೆ, ವೋಟರ್ಗಳನ್ನ ಡಿಲೀಟ್ ಮಾಡ್ತಾ ಇದೆ ಅಂತಲೇ ಒಪ್ಕೊಳ್ಳೋಣ. ಆದರೆ ಇದರಿಂದ ಬಡವ್ರಿಗೆ ಹೆಂಗೆ ತೊಂದರೆ, ಮಹಿಳೆಯರಿಗೆ ಹೆಂಗೆ ತೊಂದರೆ, ಅದು ಹಿಂದೂ ಮಹಿಳೆಯರಿಗೆ ಹೆಂಗೆ ತೊಂದರೆ? ಆಯಿತು, ವೋಟರ್ ಲಿಸ್ಟಿಂದ ಡಿಲೀಟ್ ಆಗ್ಬಿಟ್ಟು ಕಾರಣಕ್ಕೆ ಆಗ್ಬಿಟ್ಟು ಮಾತ್ರಕ್ಕೆ ಅನೇಕ ಸವಲತ್ತುಗಳಿಗೆ ಮಿಸ್ ಆಗ್ಬೋದು. ಅದನ್ನು ನೋಡೋಣ. ನೋಡಿ, ಕರ್ನಾಟಕದಲ್ಲಿ SIR ಶುರುವಾಗ್ತಾ ಇದೆ. ಈ SIR ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಎಲ್ಲ ರಾಜ್ಯಗಳಲ್ಲೂ ಅಷ್ಟೇ 11 ಡಾಕ್ಯುಮೆಂಟ್ಗಳನ್ನ ಕೇಳ್ತಾ ಇದ್ದಾರೆ. ಈ 11 ಡಾಕ್ಯುಮೆಂಟ್ಗಳು ಎಂಥ ಡಾಕ್ಯುಮೆಂಟ್ಗಳು ಅಂತಂದರೆ, ಅವು ನೀವು ಮತದಾರರು ಅಥವಾ ನಿಮ್ಗೆ 18 ವರ್ಷ ತುಂಬಿದೆ ಅಂತ ಸಾಬೀತುಪಡಿಸೋ ಡಾಕ್ಯುಮೆಂಟ್ಗಳಲ್ಲ. ನೀವು ಈ ದೇಶದ ನಾಗರಿಕರು ಅಂತ ಸಾಬೀತುಪಡಿಸ್ಬೇಕಾದ್ರೆ ಯಾವ ಡಾಕ್ಯುಮೆಂಟ್ ಕೇಳ್ತಾರಲ್ಲ ಅಂಥ 11 ಡಾಕ್ಯುಮೆಂಟ್ಗಳನ್ನೇ ಇವ್ರು ಕೇಳ್ತಾ ಇರೋದು. ಈ 11 ಡಾಕ್ಯುಮೆಂಟ್ಗಳಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟ್ ನೀವು ಕೊಡಬೇಕು ಅಂತ. ಕಡೆಗೆ ಬಿಹಾರ್ SIR ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಮತ್ತೆ ಅಪೀಲ್ ಹೋಗ್ಲಾಗಿ ಸುಪ್ರೀಂ ಕೋರ್ಟ್ ಆಧಾರ್ ಕಾರ್ಡನ್ನು ಪರಿಗಣಿಸಿ ಅಂತ ಆದೇಶ ಮಾಡ್ತು. ನೋಡಿ, ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಆಧಾರ್ ಕಾರ್ಡ್ ಕೇಳ್ತಾರೆ ಎಲ್ಲರಿಗೂ. ಮೋದಿಯವರಂತೂ ಈ ದೇಶದ ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಈ ದೇಶದ ದೊಡ್ಡ ಸಾಧನೆ ಅಂತ ಬೇರೆ ಬೇರೆ ದೇಶಗಳಲ್ಲೂ ಭಾಷಣ ಮಾಡಿದ್ದಾರೆ. ಆದರೆ ಎಲೆಕ್ಷನ್ ಕಮಿಷನ್ನು ಆಧಾರ್ ಕಾರ್ಡ್ನು ಒಪ್ಪಕ್ಕೆ ತಯಾರಿಲ್ಲ. ಸುಪ್ರೀಂ ಕೋರ್ಟ್ ಕಡೆಗೆ ಬಿಹಾರ್ SIR ಟೈಮ್ನಲ್ಲಿ ಆಧಾರ್ ಕಾರ್ಡ್ನು ಪರಿಗಣಿಸಬೇಕು ಅಂತ ಹೇಳ್ತು. ಆದರೆ ಆಧಾರ್ ಕಾರ್ಡನ್ನು ಈಗಲೂ ಪರಿಗಣಿಸ್ತಾ ಇಲ್ಲ. 11 ಡಾಕ್ಯುಮೆಂಟ್ಗಳನ್ನ ಅವ್ರು ಕೇಳ್ತಾ ಇದ್ದಾರೆ. ನೀವು ಈ ಸ್ಕ್ರೀನ್ ಮೇಲೆ ಗಮನಿಸ್ಬೋದು. ಈ 11 ಡಾಕ್ಯುಮೆಂಟ್ಗಳಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟ್ನ ನೀವು ಕೊಡಬೇಕು. ಏನಾಗ್ತದೆ, ಈ 11 ಡಾಕ್ಯುಮೆಂಟ್ಗಳನ್ನ ಎಲೆಕ್ಷನ್ ಕಮಿಷನ್ ಏನು ಕೇಳ್ತಾ ಇದೆ, ಈ 11 ಡಾಕ್ಯುಮೆಂಟ್ಗಳು ನಾನು ಆಗಲೇ ಹೇಳ್ದಂಗೆ ನಿಮ್ಮ ನಾಗರಿಕತ್ವವನ್ನು ಸಾಬೀತುಪಡಿಸುವಂಥ ಡಾಕ್ಯುಮೆಂಟ್ಗಳು. ಇವ್ರು ಕೇಳ್ತಾ ಇರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನ ಹೊಂದಿಸ್ಲಿಕ್ಕೆ ಈ ದೇಶದ ಬಡವರಿಗೆ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಅವ್ರ ಹತ್ರ ಇರೋ ಡಾಕ್ಯುಮೆಂಟ್ಗಳನ್ನ ಎಲೆಕ್ಷನ್ ಕಮಿಷನ್ ಒಪ್ಪಲ್ಲ. ಎಲೆಕ್ಷನ್ ಕಮಿಷನ್ ಕೇಳೋ ಡಾಕ್ಯುಮೆಂಟ್ಗಳನ್ನ ಅವ್ರಿಗೆ ಹೊಂದಿಸೋಕ್ಕಾಗಲ್ಲ. ಹಂಗೆ ಹೊಂದಿಸ್ಬೇಕು ಅಂತಂದರೆ ಅವರು ತಾವು ಮಾಡ್ತಾ ಇರೋ ಕೆಲಸ ಬಿಟ್ಟು ರಜಾ ತೊಗೊಂಡು ಹೋಗಿ ಆಫೀಸ್ಗಳಿಗೆ ಅಲದು ಈ ಡಾಕ್ಯುಮೆಂಟ್ಗಳನ್ನ ಹೊಂದಿಸ್ಬೇಕಾಗ್ತದೆ. ಆ ರೀತಿ ಮೊದಲನೇದಾಗಿ ಈ ದೇಶದ ಬಡವರಿಗೆ ಈ ಡಾಕ್ಯುಮೆಂಟ್ಗಳನ್ನ ಹೊಂದಿಸೋದು ಹೇಗೆ, ಎಲ್ಲಿ ಇದನ್ನು ಹುಡುಕಬೇಕು, ಎಲ್ಲಿಂದ ತೊಗೋಬೇಕು ಡಾಕ್ಯುಮೆಂಟ್ಸ್ ಅದು ಗೊತ್ತಿರಲ್ಲ ನಮ್ಮ ಸಿಸ್ಟಮಲ್ಲಿ. ಮತ್ತು ಅವರು ಕೆಲಸ ಬಿಟ್ಟು ಇದಕ್ಕೆ ಅಲದಾಡಿ ಇದನ್ನು ಡಾಕ್ಯುಮೆಂಟ್ ಹೊಂದಿಸೋಕ್ಕೂ ಆಗಲ್ಲ. ಮತ್ತು ನಮ್ಮ ರಾಜ್ಯದ ವಿಷಯ ತೊಗೊಂಡ್ರೆ, ನಮ್ಮ ರಾಜ್ಯದಲ್ಲಿ ಬಡವರು ಅಂದರೆ ಯಾರು? ಬಡವರು ಜಾಸ್ತಿ ಬರ್ತಕ್ಕಂಥದ್ದು OBC ಸಮುದಾಯಗಳಲ್ಲಿ ಮತ್ತು SC ಹಾಗೂ ST ಸಮುದಾಯಗಳಲ್ಲಿ. OBC ಸಮುದಾಯ ಅಂದಾಗ ಅದರಲ್ಲಿ ಒಕ್ಕಲಿಗರು ಬರ್ತಾರೆ, ಲಿಂಗಾಯತರು ಬರ್ತಾರೆ, ಕುರುಬರು ಬರ್ತಾರೆ, ಈಡಿಗರು ಬರ್ತಾರೆ, ಮಡಿವಾಳರು ಬರ್ತಾರೆ. ಈ ರೀತಿ OBC ಸಮುದಾಯಗಳಲ್ಲಿ SC STಗಳಲ್ಲೇ ಹೆಚ್ಚಿನ ಬಡವರು ಇರ್ತಕ್ಕಂಥದ್ದು. ಬಡವರಿಗೆ ಈ ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿಸಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ವೋಟರ್ ಲಿಸ್ಟು SIR ಮಾಡಿದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಈ ಒಂದು ವೋಟರ್ ಲಿಸ್ಟಿಂದ ಡಿಲೀಟ್ ಆಗುವಂಥ ಅಪಾಯವನ್ನು ಎದುರಿಸ್ತಾರೆ. ಬಡವರು ಅಂತ ಬಂದಾಗ ಮುಸ್ಲಿಂ ಸಮುದಾಯದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯದವರು ವೋಟರ್ ಲಿಸ್ಟಿಂದ ಡಿಲೀಟ್ ಆಗುವಂಥ ಸಾಧ್ಯತೆಗಳು ಕಡಿಮೆ. ಇವರು ಹಂಗೆ ನಂಬಿಸ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು ಜಾಸ್ತಿ ಮಿಸ್ ಆಗಿಬಿಡ್ತಾರೆ ವೋಟರ್ ಲಿಸ್ಟಿಂದ ಅಂತ. ಆದರೆ ಮುಸ್ಲಿಂ ಸಮುದಾಯದವರು ಈ ವೋಟರ್ ಲಿಸ್ಟಿಂದ ಡಿಲೀಟ್ ಆಗೋ ಸಾಧ್ಯತೆ ಯಾಕೆ ಕಡಿಮೆ ಅಂತಂದರೆ, 5-6 ವರ್ಷಗಳ ಹಿಂದೆ ಏನು NRC ಮಾಡೋಕ್ಕೆ ಟ್ರೈ ಮಾಡಿದ್ರಲ್ಲ, ಆಗ ಈ ಅಪಾಯವನ್ನು ಅರ್ಥಂಥ ಮುಸ್ಲಿಂ ಸಮುದಾಯದವರು, ಅಂದರೆ ತಾವು ಶತಮಾನಗಳಿಂದ ಇಲ್ಲೇ ಇದ್ದರೂ ಕೂಡ ತಮ್ಮನ್ನು ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಈ ದೇಶದ ನಾಗರಿಕರಲ್ಲ ಅಂತ ಹೇಳಿಬಿಡ್ತಾರೆ, ಆ ಹುನ್ನಾರ ಮಾಡ್ತಾ ಇದ್ದಾರೆ ಅನ್ನೋ ಅಪಾಯವನ್ನು ಅರ್ಥಂಥ ಮುಸ್ಲಿಂ ಸಮುದಾಯದವರು ತಮ್ಮ ನಾಗರಿಕತ್ವವನ್ನು ಸಾಬೀತುಪಡಿಸಲಿಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕೋ ಅದನ್ನು ಬಹುತೇಕರು ಹೊಂದಿಸ್ಕೊಂಡಿದ್ದಾರೆ ಈಗಾಗಲೇ. ಹಾಗಾಗಿ ಮುಸ್ಲಿಂ ಸಮುದಾಯದವರು ವೋಟರ್ ಲಿಸ್ಟಿಂದ ಡಿಲೀಟ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ. ಡಿಲೀಟ್ ಆಗೋರು ಯಾರು? ಮುಖ್ಯವಾಗಿ ಬಡವರು. ಅದರಲ್ಲೂ ಕೂಡ ಈ ರಾಜ್ಯದ ಮಹಿಳೆಯರು ವೋಟರ್ ಲಿಸ್ಟಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಲೀಟ್ ಆಗ್ತಾರೆ. ಮಹಿಳೆಯರು ಅಂದಾಗ ಹಿಂದೂ ಮಹಿಳೆಯರು, ಯಾಕೆ ಅಂತಂದರೆ ಮುಸ್ಲಿಂ ಸಮುದಾಯದವರು ಹೆಚ್ಚುತ್ತಿದ್ದಾರೆ ಆಲ್ರೆಡಿ. ಹಿಂದೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ವೋಟರ್ ಲಿಸ್ಟಿಂದ ಡಿಲೀಟ್ ಆಗ್ತಾರೆ. ಯಾಕೆ ಅಂತಂದರೆ ನೋಡಿ ಈ SIRನಲ್ಲಿ ಕೇಳ್ತಾ ಇರ್ತಕ್ಕಂಥ ದಾಖಲೆಗಳಿದೆಯಲ್ಲ, ಈ ದಾಖಲೆಗಳನ್ನ ತರಬೇಕು ಅಂತಂದರೆ ಮಹಿಳೆಯರು ಅವರ ತವರು ಮನೆಗೆ ಹೋಗಬೇಕು. ತವರು ಮನೆಗೆ ಹೋಗಿ ಅಲ್ಲಿರ್ತಕ್ಕಂಥ ದಾಖಲೆಗಳನ್ನ ತರಬೇಕಾಗ್ತದೆ. ಎಷ್ಟೋ ಜನ ಮದುವೆ ಆಗಿ ತವ್ರ ಮನೆ ಬಿಟ್ಟು ಬಂದಿರ್ತಾರೆ, ಇಲ್ಲಿ ಕೆಲಸ ಬಿಟ್ಟು ಇದನ್ನು ಬಿಟ್ಟು ತವ್ರ ಮನೆಗೆ ಹೋಗಿ ಅಲ್ಲೆಷ್ಟೋ ದಿನ ಇದ್ದು ಅಲದಾಡಿ ದಾಖಲೆಗಳನ್ನ ತರಕ್ಕೆ ಮಹಿಳೆಯರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೇ ನೀವು ಯಾವುದೇ ರಾಜ್ಯದ ಎಕ್ಸಾಂಪಲ್ ತಗೊಳ್ಳಿ, ಬಿಹಾರ ತಗೊಳ್ಳಿ, ವೆಸ್ಟ್ ಬೆಂಗಾಲ್ ತಗೊಳ್ಳಿ, ಉತ್ತರ ಪ್ರದೇಶ ತಗೊಳ್ಳಿ, SIRನಲ್ಲಿ ಕೇಳಿರ್ತಕ್ಕಂಥ ದಾಖಲೆಗಳನ್ನ ಹೊಂದಿಸೋಕ್ಕಾಗ್ದೇ ವೋಟರ್ ಲಿಸ್ಟಿಂದ ಡಿಲೀಟ್ ಆಗಿರೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ. ಯಾಕೆ ಅಂತಂದರೆ ಮಹಿಳೆಯರು ಇವ್ರು ಕೇಳ್ತಾ ಇರ್ತಕ್ಕಂಥ ದಾಖಲೆಗಳು ತರಬೇಕು ಅಂತಂದರೆ
ತವ್ರ ಮನೆಗೆ ಹೋಗ್ತಿರ್ಬೇಕು. ತವ್ರ ಮನೆಗೆ ಎಷ್ಟೋ ಸರಿ ಹೋಗೋಕ್ಕಾಗಲ್ಲ, ದೂರ ಇರುತ್ತೆ. ಇಲ್ಲಿ 10 ದಿನಗಳು ತನ್ನ ಮನೆಯನ್ನು ಬಿಟ್ಟು ಹೋಗಿ ತವ್ರ ಮನೆಯಲ್ಲಿದ್ದು ಅಲ್ಲಿ ಓಡಾಡಿಕೊಂಡು ಈ ದಾಖಲೆಗಳನ್ನ ಹೊಂದಿಸೋದು ಅಷ್ಟು ಸುಲಭ ಅಲ್ಲ. ಆ ಕಾರಣಕ್ಕೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಲಕ್ಷಾಂತರ ಓಟ್ಗಳು ಡಿಲೀಟ್ ಆಗಿದೆಯಲ್ಲ, ಅದ್ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಲೀಟ್ ಆಗಿರೋದು ಮಹಿಳೆಯರ ಓಟ್ಗಳು. ಇನ್ನೂ ಒಂದು ವಿಷಯ ಇದೆ, ಮಹಿಳೆಯರ ಓಟ್ಗಳು ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಲೀಟ್ ಆಗ್ತವೆ ಅನ್ನಲಿಕ್ಕೆ, ಮಹಿಳೆಯರು ಮದುವೆ ಆಗಿ ಮನೆ ಬಿಟ್ಟು ಬಂದಾಗ ಅಡ್ರೆಸ್ ಚೇಂಜ್ ಆಗುತ್ತೆ, ಅಡ್ರೆಸ್ ಮಿಸ್ ಮ್ಯಾಚಿಂಗ್ ಅಂತ ಡಿಲೀಟ್ ಮಾಡ್ತಾರೆ ನಿಮ್ಮ ಹೆಸರನ್ನು. ಆಮೇಲೆ ಮದುವೆ ಆಗಿ ಗಂಡನ ಮನೆಗೆ ಬಂದಾಗ ಎಷ್ಟೋ ಸರಿ ಹೆಸರುಗಳು ಚೇಂಜ್ ಆಗ್ತವೆ. ಅಂದರೆ ತನ್ನ ಹೆಸರಿನ ಮುಂದೆ ಗಂಡನ ಹೆಸರನ್ನು ಸೇರಿಸಿ ಕೊಡುವಂಥ ಪರಿಪಾಠ ಬೆಳೆದಿರ್ತದೆ. ಆಗೇನು ಮಾಡ್ತಾ ಇದ್ದಾರೆ ಅಂತಂದರೆ, ಮೊದಲಿದ್ದ ಹೆಸರಿಗೂ ಈಗಿನ ಹೆಸರಿಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರ ಹೆಸರನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಈ ರೀತಿಯ ಅನೇಕ ಕಾರಣಗಳಿಗೆ ಮಹಿಳೆಯರ ಓಟ್ಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಲೀಟ್ ಆಗ್ತಾ ಹೋಗ್ತವೆ, ಡಿಲೀಟ್ ಆಗಿದ್ದಾವೆ. ಕರ್ನಾಟಕದಲ್ಲೂ ಕೂಡ SIR ಏನು ಶುರುವಾಗಿದೆಯಲ್ಲ, ಈಗಾಗಲೇ BLOಗಳು ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಆ ಮ್ಯಾಪಿಂಗು ಕೂಡ ಸರಿಯಾಗಿ ಮಾಡಿಲ್ಲ. ಇನ್ನೂ ಈ ಮ್ಯಾಪಿಂಗ್ ಸರಿಯಾಗಿ ಮಾಡದೆ ಹೋದಾಗ ಇನ್ನೂ ಹೆಚ್ಚಿನ ಅಪಾಯ ಬರ್ತದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಬೇರೆ ಎಲ್ಲೆಲ್ಲಿ ನಡೀತೋ ಅದೇ ರೀತಿ ಕರ್ನಾಟಕದಲ್ಲೂ SIR ಏನು ಶುರುವಾಗಿದೆಯಲ್ಲ ನಡೆದಾಗ ಇಲ್ಲಿ ವೋಟರ್ ಲಿಸ್ಟಿಂದ ಡಿಲೀಟ್ ಆಗ್ತಕ್ಕಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು, ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಾಗುವಂಥವರು ಮಹಿಳೆಯರು, ಅದರಲ್ಲೂ ಯಾರು ಹಿಂದೂ ಮಹಿಳೆಯರು ವೋಟರ್ ಲಿಸ್ಟಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಲೀಟ್ ಆಗ್ತಾರೆ. ಇದು ಈ ರಾಜ್ಯದ ಬಡವರಿಗೆ, ಅದರಲ್ಲೂ ಮಹಿಳೆಯರಿಗೆ, ಅದರಲ್ಲೂ ಹಿಂದೂ ಮಹಿಳೆಯರಿಗೆ ಆಗ್ತಾ ಇರ್ತಕ್ಕಂಥ ದೊಡ್ಡ ಅಪಾಯ. ಇದು ಹೇಗೆ ಅಪಾಯ ಅಂದರೆ, ಮೊದಲನೇದಾಗಿ ನೋಡಿ, ಮತದಾನ ಅನ್ನೋದು ನಮ್ಮ ಪ್ರತಿಯೊಬ್ಬರ ಹಕ್ಕಿದು, ಮೂಲಭೂತ ಹಕ್ಕು. ನಮ್ಮ ವ್ಯವಸ್ಥೆ ಒಳಗಡೆ ನಿಮಗೆ ವೋಟ್ ಹಾಕೋ ರೈಟೇ ಇಲ್ಲ ಅಂದರೆ, ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರೇ ಇಲ್ಲ ಅಂದರೆ ನಿಮಗೇನು ಬೆಲೆ ಕೊಡ್ತಾರೆ? ಬೆಲೆನೇ ಕೊಡಲ್ಲ. ನೋಡಿ, ಉಪೇಂದ್ರ ಸಿನಿಮಾದಲ್ಲಿ, ಹಳೆಯ ಸಿನಿಮಾದಲ್ಲಿ ಒಂದು ಹಾಡಿದೆ, ಓದ್ತಿಲ್ಲ ಓದ್ತಿಲ್ಲ ಒಟ್ಟಿಲ್ಲಿ ಓದ್ತಿಲ್ಲ, ಲೀಡರ್ಸು ಬೆಗ್ಗರ್ಸು ಆದ್ರಲ್ಲ, ಪೊರ್ಕೀರು ಸೂಪರ್ ಸ್ಟಾರ್ ಆದ್ರಲ್ಲ, ಈ ಮ್ಯಾಜಿಕ್ 5 ವರ್ಷಕ್ಕೊಂದ್ಸಲ ಅಂತ. ಅಂದರೆ ದೊಡ್ಡ ದೊಡ್ಡ ಲೀಡರ್ಗಳು ಕೂಡ ಬೆಗ್ಗರ್ಗಳ ಥರ ಓಟ್ ಕೇಳ್ತಾ ಇರ್ತಾರೆ, ನಿಮಗೆ ಬೆಲೆ ಕೊಡ್ತಾರೆ ಅನ್ನೋ ಅರ್ಥದಲ್ಲಿ ಅದನ್ನು ಬರೆದಿರೋದು. ವೋಟರ್ ಲಿಸ್ಟಲ್ಲಿ ಜನಗಳ ಹೆಸರೇ ಇಲ್ಲ ಅಂದಾಗ, ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ ಇವ್ರದ್ದು ಓಟೇ ಇಲ್ಲ ಅಂದಾಗ ಯಾರು ಬೆಲೆ ಕೊಡ್ತಾರೆ? ಅದು MLA ಎಲೆಕ್ಷನ್ ಆಗಿರ್ಬೋದು, MP ಎಲೆಕ್ಷನ್ ಆಗಿರ್ಬೋದು, ZP ಎಲೆಕ್ಷನ್ನು, TP ಎಲೆಕ್ಷನ್ನು, ಗ್ರಾಮ ಪಂಚಾಯತಿ ಎಲೆಕ್ಷನ್ನು, ಯಾವುದೇ ಎಲೆಕ್ಷನ್ನಲ್ಲಾಗಲಿ ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇಲ್ಲ ಅಂದರೆ ನಿಮಗೆ ಯಾವ ಬೆಲೆ ಕೊಡ್ತಾರೆ? ಯಾರು ಬೆಲೆ ಕೊಡ್ತಾರೆ? ನಿಮ್ಮನ್ನು ಯಾರು ಮಾತಾಡಿಸ್ತಾರೆ? ನೀವು ಗಮನಿಸಿರ್ಬೋದು, ಎಲೆಕ್ಷನ್ ನಡೆಯುವಾಗ ಎಂತೆಂಥ ಭರವಸೆಗಳು ಕೊಡ್ತಾರೆ, ನಿಮ್ಮ ಕಾಲಿಗೆ ಬೀಳ್ತಿರ್ತಾರೆ ಓಟ್ ಹಾಕಿ ಅಂತ, ಏನೇನೋ ಆಮಿಷಗಳನ್ನ ಒಡ್ತಾ ಇರ್ತಾರೆ. ಬಟ್ ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿಲ್ಲ ಅಂದರೆ ನಿಮ್ಮ ಕಡೆ ಯಾರೂ ಕೂಡ ತಿರುಗೂ ಕೂಡ ನೋಡಲ್ಲ. ಇದು ಮೂಲಭೂತ ಹಕ್ಕಿದು. ಈ ಹಕ್ಕನ್ನೇ ಕಸ್ಕೊಳ್ಳುವಂಥ ಕೆಲಸವನ್ನು ಈ SIR ಮಾಡ್ತಾ ಇದೆ, ಇಂಥ ಅಪಾಯವನ್ನು ತಂದೊಡ್ತಾ ಇದೆ. ಅದರಲ್ಲೂ ಮಹಿಳೆಯರ ಹಕ್ಕನ್ನು ಕಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ. ಇದಕ್ಕೂ ಮೀರಿ ಇನ್ನೊಂದು ಅಪಾಯ ಏನು ಅಂತಂದರೆ, ಇವರು ಹೋಗ್ತಾ ಹೋಗ್ತಾ ನೋಡಿ ವೋಟರ್ ಲಿಸ್ಟಲ್ಲಿ ಇವ್ರ ಹೆಸರಿಲ್ಲ, ಇವ್ರ ಹೆಸರು ಇಲ್ಲದೆ ಇರೋದ್ರಿಂದ ಇವರು ನಾಗರಿಕರ ಅಲ್ವಾ ಅನ್ನೋದು ಸಂಶಯ ಇದೆ. ಹಾಗಾಗಿ ಇವ್ರಿಗೆ ಸರ್ಕಾರದ ಯಾವ ಸವಲತ್ತುಗಳನ್ನು ಕೊಡಬಾರ್ದು ಅನ್ನೋ ತೀರ್ಮಾನ ತಗೊಳ್ಳಲ್ಲ ಅಂತ ಯಾವ ಗ್ಯಾರಂಟಿ? ಈ ರೀತಿ ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲದೆ ಇದ್ದವ್ರಿಗೆ ಯಾವುದೇ ಸರ್ಕಾರಿ ಸವಲತ್ತು ಕೊಡಲ್ಲ ಅಂತ ಇವರು ತೀರ್ಮಾನ ತಗೊಳ್ಳಲ್ಲ ಅಂತ ಯಾವ ಗ್ಯಾರಂಟಿ ಇದೆ? BJPಯವರು ಮೊದಲೇ ವೆಲ್ಫೇರ್ ಸ್ಕೀಮ್ಗಳ ವಿರುದ್ಧ ಇದ್ದಾರೆ. ಹಿಂಗಿದ್ದಾಗ ನಾಳೆ ದಿನ ಅಕಸ್ಮಾತ್ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದಾಗ ಯಾರ್ಯಾರ್ದು ಹೆಸರು ವೋಟರ್ ಲಿಸ್ಟಲ್ಲಿ ಇರಲ್ವೋ ಇವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ, ಮಹಿಳಾ ಶಕ್ತಿ ಯೋಜನೆ ಆಗಲಿ, ಅನ್ನಭಾಗ್ಯ ಯೋಜನೆ ಆಗಲಿ, ಇನ್ಯಾವುದೇ ಯೋಜನೆ ಆಗಲಿ ಕೊಡಲ್ಲ ಅಂತ ತೀರ್ಮಾನ ತಗೊಂಡ್ರೆ ಯಾರು ಅನ್ಯಾಯಕ್ಕೊಳಗಾಗ್ತಾರೆ? ಅನ್ಯಾಯಕ್ಕೊಳಗಾದ್ರು ಯಾರು ಅಂತಂದರೆ ಈ ರಾಜ್ಯದ ಲಕ್ಷಾಂತರ ಮಂದಿ ಮಹಿಳೆಯರು, ಮುಖ್ಯವಾಗಿ ಅದರಲ್ಲೂ ಹಿಂದೂ ಮಹಿಳೆಯರು ಮುಖ್ಯವಾಗಿ ಅನ್ಯಾಯಕ್ಕೊಳಗಾಗ್ತಾರೆ. ಈ ರೀತಿ ಫೆಸಿಲಿಟಿಗಳೇ ಇಲ್ಲದೇ ದೊಡ್ಡ ಅನ್ಯಾಯಕ್ಕೊಳಗಾಗ್ತಾರೆ. ಇದರಿಂದ ಇಡೀ ರಾಜ್ಯಕ್ಕೂ ಕೂಡ ದೊಡ್ಡ ಹಿನ್ನಡೆ ಆಗ್ತದೆ. BJP ಅಧಿಕಾರಕ್ಕೆ ಬಂದರೆ ಅಂತೇನಿಲ್ಲ, ಈಗಿರೋ ಕೇಂದ್ರ ಸರ್ಕಾರನೇ ಈ ಥರ ತೀರ್ಮಾನ ತಗೋಬೋದು ಬೇಕಿದ್ರೆ. ನೀವು ಗಮನಿಸಿದ್ದೀರಾ, ಈಗ ನರೇಗಾ ಯೋಜನೆ ಇತ್ತು, ನರೇಗಾ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿ VBG ರಾಮ್ಜಿ ಅಂತಂದರು. ಹಂಗೆ ತೊರೆದ್ರ ಮೂಲಕ ಏನು ಮಾಡಿದ್ರು, ನರೇಗಾ ಯೋಜನೆಯಲ್ಲಿ ಖರ್ಚಲ್ಲಿ 90% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಬರೀ 60% ಕೊಡ್ತೀವಿ, 40% ರಾಜ್ಯ ಸರ್ಕಾರ ಭರಿಸಬೇಕು, ಮತ್ತು ನಾವೆಲ್ಲಿ ಡಿಸೈಡ್ ಮಾಡ್ತೀವಿ ಅಲ್ಲಿ ಮಾತ್ರ ಕೆಲಸ ಕೊಡ್ತೀವಿ ಅಂತ VBG ರಾಮ್ಜಿ ತಂದು ಏನು ಜನಕ್ಕೆ ಬಹಳ ಅನುಕೂಲ ಮಾಡಿಕೊಡ್ತಾ ಇತ್ತಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ, ಅಂಥ ಯೋಜನೆನೇ ಕ್ಯಾನ್ಸಲ್ ಮಾಡಿಬಿಟ್ರು. ಹಾಗಿದ್ದಾಗ ಈಗಿರೋ ಕೇಂದ್ರ ಸರ್ಕಾರನೇ ಇಡೀ ದೇಶದಲ್ಲಿ ಯಾವ ರಾಜ್ಯನೂ ಕೂಡ ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲದೆ ಇದ್ದವ್ರಿಗೆ ಯಾವುದೇ ವೆಲ್ಫೇರ್ ಸ್ಕೀಮ್ ಕೊಡಬಾರ್ದು, ಅದಕ್ಕೆ ನಾವು ದುಡ್ಡು ಕೊಡಲ್ಲ ರಾಜ್ಯಕ್ಕೆ, ಅಂಥ ರಾಜ್ಯಕ್ಕೆ ನಾವು ಅನುದಾನ ಕೊಡಲ್ಲ. ಯಾವ್ದಾದ್ರು ರಾಜ್ಯದಲ್ಲಿ ವೋಟರ್ ಲಿಸ್ಟಲ್ಲಿ ಇಲ್ಲದೆ ಇದ್ದವ್ರಿಗೂ ಈ ಫೆಸಿಲಿಟಿ ಕೊಡ್ತಾ ಇದ್ರೆ ನಾವು ಅಂಥ ರಾಜ್ಯಕ್ಕೆ ಅನುದಾನ ಕೊಡಲ್ಲ ಅಂತ ತೀರ್ಮಾನ ತಗೊಳ್ಳಲ್ಲ ಅಂತ ಯಾವ ಗ್ಯಾರಂಟಿ ಇದೆ? ಹೀಗಿರೋದ್ರಿಂದ ಏನು SIR ನಡೀತಾ ಇದೆ ಈ ರಾಜ್ಯದಲ್ಲಿ, ಈ SIR ಇಂದ ಇದೇ ರೀತಿ ನಡೆದರೆ ಖಂಡಿತವಾಗಿ ಬಡವರ, ಮಹಿಳೆಯರ, ಅದರಲ್ಲೂ ಹಿಂದೂ ಮಹಿಳೆಯರ, ಲಕ್ಷಾಂತರ ಹಿಂದೂ ಮಹಿಳೆಯರ ಹೆಸರುಗಳು ವೋಟರ್ ಲಿಸ್ಟಿಂದ ಡಿಲೀಟ್ ಆಗ್ತವೆ. ಡಿಲೀಟ್ ಆಗುವಂಥದ್ದು ಅತ್ಯಂತ ಮುಖ್ಯವಾದ ಮತದಾನದ ಹಕ್ಕನ್ನು ಕಿತ್ಕೊಳ್ಳೋದು ಮಾತ್ರ ಅಲ್ಲ, ಈ ರೀತಿ ಸರ್ಕಾರದ ಸವಲತ್ತುಗಳು ಸಿಗದೇ ಇರೋವಂಗೆ ಮಾಡುವಂಥ ದೊಡ್ಡ ಅಪಾಯವನ್ನು ತಂದೊಡ್ಬೋದು.
ಇದು ನಮ್ಮೆಲ್ಲರನ್ನೂ ಕಾಡಬೇಕಾಗಿರೋ ಆತಂಕದ ಸಂಗತಿಯಾಗಿದೆ. ಆದರೆ ಇದಕ್ಕಿಂತ ಹೆಚ್ಚಿನ ಆತಂಕದ ಸಂಗತಿ ಯಾವುದು ಅಂತಂದರೆ, ಇಂಥ ವಿಷಯದ ಬಗ್ಗೆ ಯಾವ ಸ್ಟೆಪ್ಪನ್ನೂ ತಗೊಳ್ಳದೆ ಸಿದ್ದರಾಮಯ್ಯನವರು ಇಲ್ಲಿ ತನಕ ಸುಮ್ಮನೆ ಇರ್ತಕ್ಕಂಥದ್ದು. ನೋಡಿ, ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಪದೇ ಪದೇ ಮಾತಾಡುತ್ತೆ, ನಾವು ಸಂವಿಧಾನದ ಪರ, ಸಂವಿಧಾನ ಉಳಿಸ್ಬೇಕು, ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೋಬೇಕು ಅಂತ. ಇಲ್ಲಿ ಮತದಾನದ ಹಕ್ಕನ್ನೇ ಕಿತ್ಕೋತಾ ಇರೋದು ಸಂವಿಧಾನ ವಿರೋಧಿ ಅಲ್ವಾ? ಹಾಗಾಗಿ ಸಂವಿಧಾನಕ್ಕೆ ಬದ್ಧವಾಗಿದ್ದೀವಿ ಅಂತ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯನವರು ಈ ರಾಜ್ಯದ ಒಬ್ಬನೇ ಒಬ್ಬ ಅರ್ಹ ಮತದಾರನ ಹೆಸರು ಮತದಾರ ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು, ಅದಕ್ಕೇನು ತಾವು ಕ್ರಮ ತಗೊಳ್ತಾ ಇದ್ದೀವಿ ಅಂತ ಹೇಳಬೇಕಲ್ವಾ? ಯಾಕೆ ಅಂತಂದರೆ ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಈ ಥರ ಆಗ್ತಾ ಇದೆ. ಏನೇ ಟ್ರೈ ಮಾಡಿದ್ರು ತಡೆಯೋಕ್ಕಾಗ್ದೇ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ ಮಮತಾ ಬ್ಯಾನರ್ಜಿಯವರು. ಈ ಥರ ಸನ್ನಿವೇಶ ಇರುವಾಗ ಬಿಹಾರದಲ್ಲಿ ಏನಾಗಿದೆ, ವೆಸ್ಟ್ ಬೆಂಗಾಲಲ್ಲಿ ಏನಾಗಿದೆ, ಉತ್ತರ ಪ್ರದೇಶದಲ್ಲಿ ಏನಾಗಿದೆ, ಅವೆಲ್ಲ ಕಣ್ಮುಂದೆ ಇದ್ದಾಗ ಅಲ್ಲೆಲ್ಲ ಈ ಥರ ಆಗಿದೆ. ಅದರೆಲ್ಲ ಹಿನ್ನೆಲೆ ಅರ್ಥಕೊಂಡು ಕರ್ನಾಟಕದಲ್ಲಿ ಒಬ್ಬ ಅರ್ಹ ಮತದಾರನ ಹೆಸರೂ ಕೂಡ ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಏನು ಕ್ರಮ ತಗೊಳ್ತಾ ಇದ್ದೀವಿ ಅನ್ನೋದನ್ನು ಜನರ ಮುಂದೆ ಹೇಳಿ ಕಾನ್ಫಿಡೆನ್ಸ್ ತುಂಬುವಂಥ ಕರ್ತವ್ಯ ಸಿದ್ದರಾಮಯ್ಯನವ್ರದಲ್ವಾ? ಆದರೆ ಸಿದ್ದರಾಮಯ್ಯನವರು ಇಲ್ಲಿಯ ತನಕ ಈ ವಿಷಯದಲ್ಲಿ ಯಾವುದೇ ಒಂದು ಸ್ಟೆಪ್ಪು ತಗೊಂಡಿಲ್ಲ. ಸಿದ್ದರಾಮಯ್ಯನವರು ಕನಿಷ್ಠ ಪ್ರತಿಯೊಬ್ಬ ಡಿ ಸಿಗೂ ನಿಮ್ಮ ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ ಅರ್ಹ ಮತದಾರನ ಹೆಸರು ಬಿಟ್ಟೋದ್ರೆ ನೀವು ಜವಾಬ್ದಾರಿ ಅನ್ನೋ ಸಂದೇಶವನ್ನು ಕೂಡ ಕಳಿಸಿಲ್ಲ. ಸಿದ್ದರಾಮಯ್ಯನವರು ಒಟ್ಟಾರೆಯಾಗಿ ಇಷ್ಟು ದೊಡ್ಡ ಆತಂಕದ ವಿಷಯ, ತನಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಬಡವರು, ತನಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಮಹಿಳೆಯರು ಇಷ್ಟು ದೊಡ್ಡ ಅಪಾಯಕ್ಕೆ ಒಳಗಾಗ್ತಾ ಇದ್ರೂ ಕೂಡ ಸಿದ್ದರಾಮಯ್ಯನವರು ಇವರನ್ನೆಲ್ಲರನ್ನೂ ಅಪಾಯದಿಂದ ಕಾಪಾಡುವ, ಮೋದಿಯ ದಾಳಿಯಿಂದ ಕಾಪಾಡುವ ಒಂದೇ ಒಂದು ಸ್ಟೆಪ್ಪನ್ನು ಇಲ್ಲಿ ತನಕ ತಗೊಂಡಿಲ್ಲ. ಇದು ಅತ್ಯಂತ ಆತಂಕಕಾರಿಯಾದ ವಿಷಯ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಈಗಲಾದರೂ ಕೂಡ ತನ್ನ ಜನರಿಗೆ, ತನ್ನ ಪ್ರಜೆಗಳಿಗೆ, ಈ ರಾಜ್ಯದ ಪ್ರಜೆಗಳಿಗೆ ಒಂದು ಆಶ್ವಾಸನೆ ಕೊಡಬೇಕಾಗಿದೆ, ಭರವಸೆ ಕೊಡಬೇಕಾಗಿದೆ. ಬರೀ ಬಾಯಿ ಮಾತಿನ ಭರವಸೆ ಅಲ್ಲ, ತಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾಗಿದೆ. ಏನು ಅಂತಂದರೆ, ಈ ರಾಜ್ಯದ ಒಬ್ಬನೇ ಒಬ್ಬ ಅರ್ಹ ಮತದಾರನ ಹೆಸರು ಕೂಡ ಪಟ್ಟಿಯಿಂದ ಬಿಟ್ಟೋಗದೆ ಇರೋ ಥರ ಕ್ರಮ ನಾನು ತಗೊಳ್ತಾ ಇದ್ದೀನಿ. ಏನು ಕ್ರಮ ತಗೊಳ್ತಾ ಇದ್ದೀನಿ, ಇದಕ್ಕೆ ನಿಮ್ಮ ಕರ್ತವ್ಯನೂ ಏನಿದೆ, ನೀವೇನು ಮಾಡಬೇಕು, ನಿಮ್ಮನ್ನು ಕಾಪಾಡೋಕ್ಕೋಸ್ಕರ ನಾನೇನು ಕ್ರಮ ತಗೊಳ್ತಾ ಇದ್ದೀನಿ ಅನ್ನುವ ಸ್ಪಷ್ಟ ಸಂದೇಶವನ್ನು ಸಿದ್ದರಾಮಯ್ಯನವರು ಕೊಡಲೇಬೇಕಾಗಿದೆ. ಮತ್ತು ಸಿದ್ದರಾಮಯ್ಯನವರು ಕೊಡಲಿಲ್ಲ ಅಂತಂದರೆ, ಸಿದ್ದರಾಮಯ್ಯನವರು ಈ ಸಂದೇಶವನ್ನು ಕೊಡೋ ಥರ, ಸಿದ್ದರಾಮಯ್ಯನವರು ಈ ಕೆಲಸವನ್ನು ಮಾಡೋ ಥರ ಜನಪರ ಸಂಘಟನೆಗಳು ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇರೋ, ಸಾಮಾಜಿಕ ಕಳಕಳಿ ಇರೋ ಪ್ರತಿಯೊಬ್ಬರೂ ಕೂಡ, ಮತ್ತು ಈ ಪ್ರಾಮುಖ್ಯತೆಯನ್ನು ಅರಿತುಕೊಂಡಿರೋ ಪ್ರತಿಯೊಬ್ಬರೂ ಕೂಡ ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹಾಕಬೇಕಾಗಿದೆ. ಯಾಕೆ ಅಂತಂದರೆ, ಈಗ ಸಿದ್ದರಾಮಯ್ಯನವರು ಮೋದಿಯ ದಾಳಿಯಿಂದ ತನ್ನ ಜನರನ್ನು ಕಾಪಾಡುವ ಬದ್ಧತೆಯನ್ನು ತೋರಿಸಲೇಬೇಕಾಗಿದೆ. ಅದರಲ್ಲೂ ಈ ರಾಜ್ಯದ ಮಹಿಳೆಯರು ತಮ್ಮನ್ನು ತಾವು ಕಾಪಾಡಿಕೊಳ್ಳೋಕ್ಕೋಸ್ಕರ ದನಿ ಎತ್ತಬೇಕಾಗಿದೆ. ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿ ಸಿದ್ದರಾಮಯ್ಯನವರು ತನ್ನ ಕೆಲಸವನ್ನು ಮಾಡುವಂತೆ ಪ್ರೇರೇಪಿಸಬೇಕಾಗಿದೆ, ಒತ್ತಡ ಆಗಬೇಕಾಗಿದೆ. ಇದಾಗಲಿಲ್ಲ ಅಂತಂದರೆ ಈ ರಾಜ್ಯ ಭಾರೀ ಅಪಾಯಕ್ಕೆ ಒಳಗಾಗುತ್ತೆ. ಅದರಲ್ಲೂ ಈ ರಾಜ್ಯದ ಬಡವರು ಮತ್ತು ಮಹಿಳೆಯರು ಭಾರೀ ಅಪಾಯಕ್ಕೆ ಒಳಗಾಗ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.